ನಾನಿವತ್ತು ಬಾರ್ಬಿ ಪ್ರಿನ್ಸೆಸ್ ಅಡ್ವೆಂಚರ್ ಅನಿಮೇಷನ್ ಮೂವಿನ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಈ ಮೂವಿ ನನಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆಗಿದೆ. ಸೊ ಒಬ್ಳು ನಾರ್ಮಲ್ ಹುಡುಗಿ, ಇನ್ನೊಬ್ಳು ಪ್ರಿನ್ಸೆಸ್, ಅವರ ಪ್ಲೇಸನ್ನು ಎಕ್ಸ್ಚೇಂಜ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನು ಕತೆ, ಅದನ್ನು ನೋಡ್ತೀರಾ ನೀವು ಈ ಮೂವಿಯಲ್ಲಿ. ಸ್ಟಾರ್ಟಿಂಗ್ ನಾವು ಒಂದು ಪ್ರಿನ್ಸೆಸ್ಸನ್ನು ನೋಡ್ತೀವಿ ಆ್ಯಂಡ್ ಅವರ ಒಂದು ಶೆಡ್ಯೂಲ್ ತುಂಬ ಜಾಸ್ತಿ ಬ್ಯುಸಿ ಇರ್ತದೆ. ಆ್ಯಕ್ಚುಲಿ ಅವರಿಗೆ ತುಂಬಾ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಈ ಒಂದು ಶೆಡ್ಯೂಲಲ್ಲೇ ಅವರಿಗೆ ಉಸಿರು ಕಟ್ತಾ ಇರ್ತದೆ. ಆದರೂ ಕೂಡ ಯಾರಿಗೂ ಅದು ಅರ್ಥ ಆಗ್ತಿರಲ್ಲ ಆ್ಯಂಡ್ ಅವರಿಗೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಅಂತೂ ಕೊಡ್ತಿರ್ತಾರೆ, ಬಟ್ ಅವರ ಮನಸ್ಸಿನ ಮಾತು ಗೊತ್ತಾಗ್ತಿರಲ್ಲ. ಈ ಕಡೆ ಈ ಟೈಮಲ್ಲಿ ತುಂಬ ಜಾಸ್ತಿ ಮಳೆ ಬರೋ ಥರ ಇರ್ತದೆ ಆ್ಯಂಡ್ ನಮ್ಮ ಪ್ರಿನ್ಸೆಸ್ ಅವರು ಆ ಮಳೆನ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಉಳಿದವರೆಲ್ಲ ಓಡ್ತಾ ಇರ್ತಾರೆ, ಮಳೆ ಬರ್ತಾ ಉಂಟು ಮಳೆ ಬರ್ತಾ ಉಂಟು ಅಂತ. ಪ್ರಿನ್ಸೆಸ್ಗೆ ಮಾತ್ರ ತುಂಬ ಜಾಸ್ತಿ ಖುಷಿ ಆಗ್ತದೆ. ಲೈಕ್ ನಾವು ಪ್ರಿನ್ಸೆಸ್ನ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನು ಕೂಡ ನಾವು ಈ ಮೂವಿಯಲ್ಲಿ ನೋಡ್ತೀವಿ. ಅದು ಬಂದುಬಿಟ್ಟು ಬಾರ್ಬಿ ಪ್ರಿನ್ಸೆಸ್ ಅಡ್ವೆಂಚರ್. ಈ ಮೂವಿ ತುಂಬಾ ಸಕ್ಕತ್ತಿದೆ. ಇದರ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವು ಸ್ಟಾರ್ಟಿಂಗ್ ಬಾರ್ಬಿಯನ್ನು ನೋಡ್ತೀವಿ. ಅವಳು ಆಕಾಶ ನೋಡ್ತಿರ್ತಾಳೆ ಆ್ಯಂಡ್ ಒಂದು ವ್ಲಾಗ್ ಶೂಟ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಒಂದು ಮ್ಯೂಸಿಕಲ್ ವ್ಲಾಗ್. ಸೊ ಹಾಗಾಗೋಸ್ಕರ ಅವಳ ತಂದೆ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಿರ್ತಾರೆ ಅವರಿಗೆ ವ್ಲಾಗ್ ಶೂಟ್ ಮಾಡಲಿಕ್ಕೆ. ಆ್ಯಂಡ್ ಮೇನ್ಲಿ ಅವಳ ತಂಗಿ ಕೂಡ ಬರ್ತಾಳೆ ಅಲ್ಲಿಗೆ. ನಾನು ಕೂಡ ಬರ್ತೀನಿ ಕೆಲವು ಐಟಮ್ ಇಟ್ಕೊಂಡು ಅಂತ, ಯಾಕಂದರೆ ಅವಳ ಉಳಿದ ಇಬ್ಬರು ಅಕ್ಕನವರು ಫೈಟ್ ಮಾಡ್ತಾ ಇರ್ತಾರೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇದೆ. ಇವ್ರು ಫೈಟ್ ಆದಮೇಲೆ ಅಲ್ಲಿ ಚಿಕ್ಕ ಹುಡುಗಿ ಇದ್ದಾಳೆ ನೋಡಿ, ಅವಳು ಸೋಲ್ತಾಳೆ. ಆ್ಯಂಡ್ ಇಲ್ಲಿ ಅವಳು ಆ್ಯಕ್ಟಿಂಗ್ ನೋಡಿ ಅಯ್ಯಮ್ಮ ಅಯ್ಯಮ್ಮ ಅಂತ ಇನ್ನೊಬ್ಳು ನಾನೇ ವಿನ್ ಆಗಿದ್ದ ಥರ ಪೋಸ್ ಕೊಡ್ತಿರ್ತಾಳೆ. ತುಂಬಾ ಜಾಸ್ತಿ ಫನ್ನಿ ಇತ್ತು. ಸೊ ಆಮೇಲೆ ಏನಾಗುತ್ತೆ ಅಂದರೆ ಇವರೆಲ್ಲ ಸೇರಿಕೊಂಡು ಒಂದು ವ್ಲಾಗನ್ನು ಶೂಟ್ ಮಾಡ್ತಾರೆ. ಅದೊಂದು ಮ್ಯೂಸಿಕಲ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಕೂಡ ತುಂಬ ಜಾಸ್ತಿ ಎಂಜಾಯ್ ಮಾಡಿ ಒಂದು ವ್ಲಾಗನ್ನು ಶೂಟ್ ಮಾಡ್ತಾರೆ ಆ್ಯಂಡ್ ಅದನ್ನು ಪಬ್ಲಿಕ್ ಮಾಡ್ತಾರೆ ಯೂಟ್ಯೂಬ್ ಮೂಲಕ. ಸೊ ಈ ಸಾಂಗ್ ತುಂಬಾ ಚೆನ್ನಾಗಿದೆ ಗೈಸ್. ಇದು ಫಸ್ಟ್ ಸಾಂಗ್ ಆಗಿತ್ತು ಈ ಮೂವಿದ್ದು. ಸೊ ಸಾಂಗ್ ಆದಮೇಲೆ ಬಾರ್ಬಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಅವ್ರ ಫ್ರೆಂಡ್ ಜೊತೆ ಕೂತ್ಕೊಂಡು, ನಾನು ಇನ್ನು ಮುಂದೆ ತುಂಬ ಸಾಂಗ್ ಮಾಡಲಿಕ್ಕಿದ್ದೀನಿ ಹಾಗೆ ಹೀಗೆ ಅಂತ. ಅದಾದಮೇಲೆ ಅವಳ ಫ್ರೆಂಡಿಗೆ ಹೇಳ್ತಾಳೆ, ನನ್ನ ವೀಡಿಯೋ ತುಂಬ ಕಡೆ ಸ್ಪ್ರೆಡ್ ಔಟ್ ಆಗಬೇಕು, ನಂಗೆ ಅದೇ ಆಸೆ ಇರೋದಂತ. ಇನ್ನೊಂದು ಕಡೆ ನಾವು ಪ್ರಿನ್ಸೆಸ್ಸನ್ನು ನೋಡ್ತೀವಿ, ಅವಳು ಆ ಒಂದು ವ್ಲಾಗನ್ನು ನೋಡ್ತಾ ಇರ್ತಾಳೆ. ಸೊ ನಾವು ಕಾಲೇಜ್ ಸೀನನ್ನು ನೋಡ್ತೀವಿ. ಆ ಒಂದು ಯೂನಿವರ್ಸಿಟಿಗೆ ಆ್ಯಕ್ಚುಲಿ ಒಂದು ಅವಕಾಶ ಇರುತ್ತೆ ಪ್ರಿನ್ಸೆಸ್ ಅಮೇಲಿಯನ ಭೇಟಿಯಾಗಲಿಕ್ಕೆ. ಸೊ ಪ್ರಿನ್ಸೆಸ್ ಅಮೇಲಿಯನ ಭೇಟಿಯಾಗಲಿಕ್ಕೆ ಬಾರ್ಬಿಯ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾರೆ. ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು, ಯಾಕಂದರೆ ಒಂದು ಕ್ಯಾರೆಕ್ಟರ್ ಇದೆ, ಅವಳು ವಿಲನ್ ಕ್ಯಾರೆಕ್ಟರ್ ಹಾಕ್ತಾಳೆ ಕೆಲವು ಸರಿ. ಅವಳು ಹೇಳ್ತಾಳೆ ಅಟ್ಲೀಸ್ಟ್ ಈ ಮೂವಿಗೂ ಕೂಡ ನನ್ನ ತಗೊಳ್ಳಿಲ್ಲ ಅಂತ ಹೇಳ್ತಾ ಹೋಗ್ತಾಳೆ. ಸೊ ಹಾಗಾಗಿ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಫನ್ನಿ ಆಗುತ್ತೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಬಾರ್ಬಿ ತಂಗಿ ಜೊತೆ ಮಾತಾಡ್ತಿರುವಾಗ ಬಾರ್ಬಿಗೊಂದು ಕಾಲ್ ಬರುತ್ತೆ. ಅದು ಬಂದುಬಿಟ್ಟು ರೋಸ್ ಇತ್ತು. ರೋಸ್ ಒಬ್ಬಳು ತುಂಬಾ ಫೇಮಸ್ ವುಮೆನ್ ಆಗಿರ್ತಾಳೆ. ಅವಳು ಕ್ರಿಯೇಟರ್ಗೆ ಸಬ್ಸ್ಕ್ರೈಬರನ್ನು ಕೊಟ್ಟು ಅವರ ಒಂದು ರೀಚನ್ನು ತುಂಬ ಜಾಸ್ತಿ ಮಾಡೋದು, ಅದೇ ಕೆಲಸ ಆಗಿರುತ್ತೆ ಆ್ಯಂಡ್ ಅದು ಅವಳ ಅಂಡರ್. ಸೊ ಬಾರ್ಬಿ ಕಾಲ್ ಮಾಡಿ ಎಲ್ಲ ಮಾತಾಡ್ತಾಳೆ, ನೀನು ಚೆನ್ನಾಗಿ ವ್ಲಾಗ್ ಮಾಡು, ನನಗೆ ಕೊಡು ಹಾಗೆ ಹಿಂಗೆ ಅಂತ. ಸೊ ಮತ್ತು ಬಾರ್ಬಿ ಟ್ರಿಪ್ಪಿಗೆ ಹೊರಡ್ತಾರೆ ಆ್ಯಂಡ್ ಅಲ್ಲೊಂದು ಚಿಕ್ಕ ವ್ಲಾಗ್ ಮಾಡ್ತಾರೆ, ಚಿಕ್ಕ ಲೈವ್ ಬರ್ತಾಳೆ ಅವಳು. ಸೊ ಲೈವ್ ಬಂದಮೇಲೆ ಇಲ್ಲಿ ಅವಳ ತಂದೆ ತಾಯಿ ಎಲ್ಲ ಬರ್ತಾರೆ, ಅವಳನ್ನು ಹೇಳ್ತಾರೆ ನೀನು ಒಳ್ಳೆ ಜರ್ನಿ ಮಾಡಿ ಬಾ ಅಂತ. ಸೊ ನನಗೆ ಆ್ಯಕ್ಚುಲಿ ಇವರ ಫ್ಯಾಮಿಲಿ ಇಡೀ ಹೋಗಬೇಕಿತ್ತು, ಅವಾಗ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗ್ತಿತ್ತು ಅನಿಸ್ತು. ಯಾಕಂದರೆ ಇವರ ಫ್ಯಾಮಿಲಿ ತುಂಬಾ ಜಾಸ್ತಿ ಫನ್ ಇದೆ. ಮೇಯ್ನ್ಲಿ ಬಾರ್ಬಿಯ ತಂಗಿಯರು ತುಂಬಾ ಜಾಸ್ತಿ ಕಾಮಿಡಿ ಮಾಡ್ತಾರೆ ಮಿಡಲಲ್ಲಿ ಆ್ಯಂಡ್ ಅವರಿದ್ದರೆ ತುಂಬಾ ಜಾಸ್ತಿ ಒಂದು ಖುಷಿ ಕೊಡುತ್ತೆ. ಬಟ್ ಪರವಾಗಿಲ್ಲ, ಮೂವಿ ಅಂತೂ ಸ್ಲೋ ಬೇಸಲ್ಲಿ ಹೋಗುತ್ತೆ ಮುಂದೆ. ಸೊ ಬಾರ್ಬಿ ಅಲ್ಲಿಂದ ಹೋಗುವಾಗ ನಾಯಿ ಕೂಡ ಅವಳ ಬ್ಯಾಗಲ್ಲಿ ಇರ್ತದೆ, ಅದು ಬಾರ್ಬಿಗೆ ಗೊತ್ತಿರೋದಿಲ್ಲ, ಟ್ಯಾಪಿ ನಾಯಿ. ಸೊ ಇಲ್ಲಿ ನಾವು ನೋಡ್ತೀವಿ ಕೆನ್ನನ್ನು ಬಾರ್ಬಿ ಜೊತೆ ಕೂತ್ಕೊಳ್ಳಿಕ್ಕೆ ಆಸೆ ಪಟ್ಟಿರ್ತಾ, ಬಟ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ರೇಡನ್ ಜೊತೆ ಕೂರ್ತಾನೆ, ಬಟ್ ರೇಡನ್ ಅಂತೂ ವಾಮಿಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಆವಾಗ ರಾಜಿದ್ ಕಾಲ್ ಬರ್ತದೆ, ನಿನ್ನದು ಲೈವ್ ಸ್ಟ್ರೀಮ್ ಏನೋ ಬಕ್ವಾಸ್ ಇತ್ತು, ನೀನು ಈ ಥರ ಮಾಡಿದ್ರೆ ಆಗಲ್ಲ, ಒಂದು ಸಾಂಗನ್ನು ಇದು ಕಳಿಸು ಹಾಗೆ ಹಿಂಗೆ ಅಂತ. ಮತ್ತು ಅವಳು ಆ ಒಂದು ಏರೋಪ್ಲೇನಲ್ಲಿ ಸಾಂಗ್ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಗೈಸ್ ಈ ಸಾಂಗ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಈ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಒಂದು ಫಸ್ಟ್ ಟ್ರೈ ಇಟ್ ಆನ್ ಆದಮೇಲೆ ಈ ಸಾಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಸೆಕೆಂಡ್ ಸಾಂಗ್ ಆಗುತ್ತೆ ಆ್ಯಂಡ್ ಮುಂದೆ ಸಾಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾವು ರೇಡನನ್ನು ನೋಡ್ತೀವಿ. ರೇಡನ್ ರಾಜ ಅಂತ ಅಂದ್ಕೊಂಡೆಲ್ಲ ಓವರ್ ಆ್ಯಕ್ಟ್ ಮಾಡ್ತಿರ್ತಾನೆ. ಸಾಂಗ್ ಎಲ್ಲ ಪೂರ್ತಿ ಆದಮೇಲೆ ಅವ್ರು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆವಾಗ ಗೊತ್ತಾಗೋದು ಟ್ಯಾಪಿ ಅವಳ ಬ್ಯಾಗಲ್ಲಿದೆ ಅಂತ. ಸೊ ಟ್ಯಾಪಿಯನ್ನು ನೋಡಿ ಅಯ್ಯೋ ನೀನೆಂತ ಮಾಡ್ತಿದ್ದೀಯ ಅಂತ ಬಾರ್ಬಿ ಕೇಳ್ತಾಳೆ. ಮತ್ತು ಅವರು ಒಂದು ದೊಡ್ಡ ಗಾಡಿಯಲ್ಲಿ ಪ್ರಿನ್ಸೆಸ್ನ ಪ್ಯಾಲೇಸ್ನ ಮುಂದೆ ಬಂದು ನಿಲ್ತಾರೆ. ಆ ಪ್ಯಾಲೇಸ್ ತುಂಬಾ ಬ್ಯೂಟಿಫುಲ್ ಇರುತ್ತೆ ಆ್ಯಂಡ್ ಅದನ್ನು ನೋಡಿ ಕೂಡ ಅಂದರೆ ಎಲ್ರಿಗೂ ಶಾಕ್ ಆಗುತ್ತೆ, ಎಷ್ಟು ಬ್ಯೂಟಿಫುಲ್ ಇರೋ ಪ್ಲೇಸ್ ಮಾರೆ ಅಂತ. ಸೊ ಆ ಒಂದು ಪ್ಯಾಲೇಸ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಗೈಸ್ ನನಗೆ ಬಾರ್ಬಿ ಮೂವಿಯಲ್ಲಿ ಇಷ್ಟ ಆಗೋದೇನೆಂದರೆ ಅಡ್ವೆಂಚರ್ ಥಿಂಗ್. ಸೊ ನಾನು ಹಾಗಾಗಿ ಈ ಒಂದು ಚಾನಲಲ್ಲಿ ಬಾರ್ಬಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಇಲ್ಲಿ ನಮ್ಮ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಬಾರ್ಬಿಯ ಫ್ರೆಂಡ್ ಇರ್ತಾಳೆ ನೋಡಿ, ಅವಳು ಹೇಳ್ತಾಳೆ ನಾನು ಸ್ಪೈ ಅಂತ. ಅದು ಸ್ವಲ್ಪ ಫನ್ನಿ ಇತ್ತು. ಸೊ ವ್ಲಾಗ್ ಶೂಟ್ ಮಾಡುವಾಗಲೇ ಅಲ್ಲಿಗೆ ಇನ್ನೊಬ್ಬ ಕ್ಯಾರೆಕ್ಟರ್ ಬರ್ತಾನೆ.
ಆ ವ್ಯಕ್ತಿ ಬಂದುಬಿಟ್ಟು ಪ್ರಿನ್ಸೆಸ್ಸನ್ನು ನೋಡ್ಕೊಳ್ತಿದ್ದದ್ದು. ಆ್ಯಂಡ್ ಆ ಪ್ರಿನ್ಸೆಸ್ಸನ್ನು ನೋಡ್ಕೊಂಡಿದ್ದ ವ್ಯಕ್ತಿ ನೋಡಿ ಬಾರ್ಬಿ ಟೀಚರ್ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಿರುವಾಗ ಬಾರ್ಬಿಯ ನಾಯಿ ಅಲ್ಲಿಂದ ಓಡಿ ಹೋಗ್ತದೆ ಒಂದು ಬೆಕ್ಕನ್ನು ನೋಡಿಕೊಂಡು. ಸೊ ಬೆಕ್ಕನ್ನು ಫಾಲೋ ಮಾಡಿಕೊಂಡು ಆ ನಾಯಿ ಓಡೋದು, ನಾಯಿ ಹಿಂದೆ ಬಾರ್ಬಿ ಓಡ್ತಾಳೆ. ಆ್ಯಂಡ್ ಬಾಗಿಲು ತೆಗೆದಾಗ ಅಲ್ಲಿ ನಾವು ನೋಡ್ತೀವಿ ಒಂದು ಪ್ರಿನ್ಸೆಸ್ಸನ್ನು ನೋಡಿ ಆದಮೇಲೆ ಬಾರ್ಬಿಗೆ ಶಾಕ್ ಆಗುತ್ತೆ. ಪ್ರಿನ್ಸೆಸ್ ನೀವು ಸಾರಿ ಅಂತೆಲ್ಲ ಅಲ್ಲಿಂದ ಹೋಗ್ತಿರುವಾಗನೇ ಪ್ರಿನ್ಸೆಸ್ ಹೇಳ್ತಾಳೆ, ನೀನು ಬಾರ್ಬಿ ಅಲ್ವಾ, ನಂಗೆ ಗೊತ್ತು ನೀನು ಯಾರು ಅಂತ. ಸ್ವಲ್ಪ ಮಾತಾಡ್ತಾರೆ ಅವರು. ಆ್ಯಕ್ಚುಲಿ ಬಾರ್ಬಿಗೆ ಶಾಕ್ ಆಗುತ್ತೆ, ನೀವು ನನ್ನ ಸಾಂಗ್ ನೋಡ್ತೀರಾ ಅಂತ. ಆಗ ಪ್ರಿನ್ಸೆಸ್ ಹೇಳ್ತಾರೆ, ಹಾಂ ನಿನ್ನ ಸಾಂಗ್ ನಾನು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಟೈಮ್ ಇಟ್ಕೊಂಡು ನೋಡ್ತೀನಿ. ನಿನ್ನ ಸಿಸ್ಟರ್ ತುಂಬ ಜಾಸ್ತಿ ಕ್ಯೂಟ್ ಇದ್ದಾರೆ, ನಂಗೆ ಅವ್ರು ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಆದರು. ಸ್ವಲ್ಪ ಹೊತ್ತು ಮಾತಾಡಿ ಆದಮೇಲೆ ಇವರಿಬ್ಬರು ಕೂಡ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿಂದ ಹೇಗೋ ಅಲ್ಲಿದ್ದ ವ್ಯಕ್ತಿಗಳಿಂದ ತಪ್ಪಿಸ್ಕೊಂಡು ಸೀದಾ ಟೆರೆಸ್ಗೆ ಹೋಗ್ತಾರೆ. ಇಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಬಾರ್ಬಿಗೆ ಹೇಳ್ತಾರೆ ಪ್ರಿನ್ಸೆಸ್, ನಮ್ಮ ಪ್ಲೇಸನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ. ಬಾರ್ಬಿ ಹೇಳ್ತಾರೆ, ಏನು ಹೇಳ್ತಿದ್ದೀರಾ? ಸೊ ನಾವಿಬ್ಬರು ಆ್ಯಕ್ಚುಲಿ ಸೇಮ್ ಕಾಣ್ತೀವಿ, ನೀನು ಕೂದಲು ಬಿಟ್ಟರೆ ನನ್ನ ಥರನೇ ಇದೆಯಾ, ಸೊ ಹಾಗಾಗಿ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಸೊ ಸ್ವಲ್ಪ ಹೊತ್ತಾದಮೇಲೆ ಬಾರ್ಬಿ ಒಂದು ರೂಮಲ್ಲಿ ಇರ್ತಾರೆ. ಆ್ಯಂಡ್ ರೂಮಲ್ಲಿ ಎಲ್ಲ ಫ್ರೆಂಡ್ಸ್ಗೆ ಹೇಳ್ತಿರ್ತಾರೆ, ಈ ಥರ ಎಲ್ಲ ಕತೆ ನಾವು ಚೇಂಜ್ ಮಾಡ್ಕೊಳ್ತಿದ್ದೀವಿ ಪ್ಲೇಸ್ ಅಂತ. ಪ್ರಿನ್ಸೆಸ್ ಅಲ್ಲಿಂದ ಹೋಗಿರ್ತಾರೆ. ಆ್ಯಂಡ್ ಬಾರ್ಬಿ ಹತ್ರ ಒಂದು ಶೆಡ್ಯೂಲ್ ಇರ್ತದೆ, ಒಂದು ಫಂಕ್ಷನನ್ನು ಅಟೆಂಡ್ ಮಾಡಲಿಕ್ಕೆ ಇರ್ತದೆ. ಸೊ ಹಾಗಾಗೋಸ್ಕರ ಅವ್ರು ಅಟೆಂಡ್ ಮಾಡಲಿಕ್ಕೆ ಒಂದು ಫಂಕ್ಷನನ್ನು ಹೋಗ್ತಾರೆ. ಅಲ್ಲಿ ನ್ಯೂಸ್ ರಿಪೋರ್ಟರ್ ಮುಂದೆಲ್ಲ ಅವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಬಟ್ ಅವರ ಫ್ರೆಂಡ್ಸ್ ಇರ್ತಾರೆ ನೋಡಿ ಬಾರ್ಬಿದು, ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಅವ್ರು ಸ್ವಲ್ಪ ನಾರ್ಮಲ್ ಆಗ್ತಾರೆ. ಸೊ ಬಾರ್ಬಿಯ ಫ್ರೆಂಡ್ಸ್ ಯಾವುದೇ ಟೈಮಲ್ಲಿ ಬಾರ್ಬಿಯ ಒಂದು ಕೈ ಬಿಡೋದಿಲ್ಲ. ಸೊ ನಂಗೆ ಅದೇ ತುಂಬ ಜಾಸ್ತಿ ಖುಷಿ ಕೊಡ್ತದೆ. ಮೇಯ್ನ್ಲಿ ಫ್ರೆಂಡ್ಶಿಪ್ ತೋರಿಸಿದ್ರೆ ನನಗೆ ಜಾಸ್ತಿ ಖುಷಿ ಆಗ್ತದೆ, ಯಾಕಂದರೆ ನನಗೇನೆ ತುಂಬ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ. ಸೊ ನಾವು ಶಿಪ್ಪಿದ್ದು ಸೀನ್ ನೋಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಪಾರ್ಟಿ ಆಗ್ತಿರ್ತದೆ. ಆ್ಯಂಡ್ ಪ್ರಿನ್ಸೆಸ್ಗೆ ತುಂಬಾ ಜಾಸ್ತಿ ಸಪ್ರೇಟಾಗಿ ಅಲ್ಲಿ ರೆಸ್ಪೆಕ್ಟ್ ಇರುತ್ತೆ. ಅದು ಎಲ್ಲರೂ ಕೂಡ ನೋಟಿಸ್ ಮಾಡಿರ್ತಾರೆ ಬಾರ್ಬಿಯ ಫ್ರೆಂಡ್ಸ್. ಆ್ಯಂಡ್ ಇವನೊಬ್ಬ ವ್ಯಕ್ತಿ ಬರ್ತಾನೆ, ಇವನು ಬೇರೆ ರಾಜ್ಕುಮಾರ್ ಆಗಿರ್ತಾನೆ. ಅವನು ವಿಯರ್ಡಾಗಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಬಾರ್ಬಿಗೆ ಅದು ಗೊತ್ತಿರಲ್ಲ. ಬಟ್ ಅವನ ಜೊತೆ ಡ್ಯಾನ್ಸ್ ಮಾಡುವಾಗ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅವಳ ಫ್ರೆಂಡ್ಸ್ ಬಂದು ಸಪೋರ್ಟ್ ಮಾಡ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಪ್ರಿನ್ಸೆಸ್ನ ಮ್ಯಾನೇಜರ್ ಏನಿರ್ತಾರೆ ಅವರು ಬಾರ್ಬಿ ಹತ್ರ ಹೇಳ್ತಾರೆ, ನೀನು ಬಾರ್ಬಿ ಅಂತ ನಂಗೆ ಗೊತ್ತು ಅಂತ. ಸೊ ಬಾರ್ಬಿ ಶಾಕ್ ಆಗ್ತಾಳೆ. ಆ್ಯಂಡ್ ಅವಳಿಗೆ ತಲೆಬಿಸಿ ಕೂಡ ಆಗುತ್ತೆ. ಸೊ ಈ ಒಂದು ಮ್ಯಾನೇಜರ್ ಹೇಳ್ತಾರೆ, ನೀನು ಸ್ವಲ್ಪ ದಿನ ಇದನ್ನು ಕಂಟಿನ್ಯೂ ಮಾಡು ಅಂತ, ನಾವು ಅಲ್ಲಿ ತನಕ ಪ್ರಿನ್ಸೆಸ್ಸನ್ನು ಹುಡುಕ್ತೀವಂತ. ಸೊ ಪ್ರಿನ್ಸೆಸ್ಗೆ ಈ ವಿಷಯನ ತಿಳಿಸ್ತಾಳೆ. ಪ್ರಿನ್ಸೆಸ್ ಹೇಳ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಆ ಥರ ಏನೂ ಆಗೋದಿಲ್ಲ ಅಂತ. ಬಾರ್ಬಿಗೆ ಮಾತ್ರ ಟೆನ್ಷನ್ ಆಗ್ತಿರ್ತದೆ. ನೆಕ್ಸ್ಟ್ ಡೇ ನಾವು ನೋಡ್ತೀವಿ, ರೋಸ್ ಪುನಃ ಕಾಲ್ ಮಾಡಿ, ನೀನು ಬೇಗ ಶೂಟ್ ಮಾಡು, ಬೇಗ ಸಾಂಗನ್ನು ಕಳಿಸು, ಹಂಗೆಲ್ಲ ಹೇಳ್ತಾ ಇರ್ತಾಳೆ. ಸೊ ಬಾರ್ಬಿಗೆ ತಲೆಬಿಸಿ ಆಗ್ತಿರ್ತದೆ. ಸೊ ಬೆಳಿಗ್ಗೆ ಬಾರ್ಬಿಗೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಆಗುತ್ತೆ. ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಆದಮೇಲೆ ಈ ಒಂದು ಕುದುರೆ ಜೊತೆ ಮಾತಾಡ್ಲಿಕ್ಕೆ ಇರ್ತದೆ. ಯಾಕಂದರೆ ಮೇಯ್ನ್ಲಿ ಕುದುರೆ ಜೊತೆ ಯಾಕೆ ಮಾತಾಡ್ಲಿಕ್ಕೆ ಹೋಗೋದಂದರೆ ಬಾರ್ಬಿ ಒಂದು ಪರ್ಫಾರ್ಮೆನ್ಸ್ ಇರ್ತದೆ. ಬಟ್ ಆ ಕುದುರೆ ಫಸ್ಟ್ ಸಿಟ್ ಮಾಡ್ಕೋತದೆ ಬಾರ್ಬಿ ಜೊತೆ, ಯಾಕಂದರೆ ಪ್ರಿನ್ಸೆಸ್ ಜೊತೆ ಮಾತ್ರ ಅದು ಅನ್ಕಂಫರ್ಟೇಬಲ್ ಆಗದೆ ಡ್ಯಾನ್ಸ್ ಮಾಡ್ತಿರ್ತದೆ. ಸೊ ಬಾರ್ಬಿ ಹೇಗೋ ಸಮಾಧಾನ ಮಾಡಿ ಪ್ರಿನ್ಸೆಸ್ಗೋಸ್ಕರ ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತ ಹೇಳಿ ಕೊನೆಗೂ ಅದರ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಳೆ. ಆ್ಯಂಡ್ ಪರ್ಫಾರ್ಮೆನ್ಸ್ ತುಂಬ ಒಳ್ಳೆಯದಾಗುತ್ತೆ. ಸೊ ಆಮೇಲೆ ಪ್ರಿನ್ಸೆಸ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರ್ತಾರೆ ಮ್ಯಾನೇಜರ್. ಆ್ಯಂಡ್ ಆಮೇಲೆ ಒಬ್ಬಳು ಹುಡುಗಿ ಬರೋದು. ಹುಡುಗಿ ಜೊತೆ ಪ್ರಿನ್ಸೆಸ್ ಆದ ಬಾರ್ಬಿ ತುಂಬಾ ಚೆನ್ನಾಗಿ ಮಾತಾಡಿ ಮತ್ತು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಒಂದು ವ್ಲಾಗನ್ನು ಶೂಟ್ ಮಾಡ್ತಾರೆ. ಲೈಕ್ ಇಬ್ಬರದ್ದು ಲೈಫ್ ಚೇಂಜ್ ಆದಾಗ ಯಾವ ರೀತಿ ಆಗುತ್ತೆ ಅದೆಲ್ಲ. ಸೊ ಪ್ರಿನ್ಸೆಸ್ ಅವರು ತುಂಬ ಸ್ಮೂತಾಗಿ ಒಳ್ಳೆಯದಾಗಿ ಹೇಳ್ತಾರೆ. ಸೊ ನಾವು ಇನ್ನೊಂದು ಸೀನ್ ನೋಡ್ತೀವಿ, ಅಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವರು ಸ್ಕೂಟಿ ಇಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ಕೆನ್ನನ್ನು ನೋಡ್ತೀವಿ ರೇಡನ್ ಜೊತೆ. ಆ್ಯಂಡ್ ಮೇಯ್ನ್ ಇಟ್ ಗೈಸ್, ಈ ಟೈಮಲ್ಲಿ ಒಂದು ಸಾಂಗ್ ಶುರು ಆಗುತ್ತೆ. ಯಾಕಂದರೆ ರೇಡನ್ ಹೇಳ್ತಾನೆ, ನಾನೇ ರಾಜ ಆಗೋದು ಆ್ಯಂಡ್ ನಾನು ಮಾತ್ರ ರಾಜ ಆಗಲಿಕ್ಕೆ ಸೂಟ್ ಅಂತ. ಸೊ ಕೆನ್ ಹೇಳ್ತಾನೆ, ನೀನು ಏನು ಹೇಳ್ತಿದ್ದೀಯ ಅಂತ. ಆಮೇಲೆ ರೇಡನ್ ಒಂದು ಸಾಂಗ್ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಸಾಂಗ್ ತುಂಬಾ ಚೆನ್ನಾಗಿತ್ತು. ನನಗೆ ಇಂಗ್ಲೀಷಲ್ಲಿ ಈ ಸಾಂಗನ್ನು ಕೇಳಿ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಇನ್ನೊಂದು ಕಡೆ ಬಾರ್ಬಿ ರಾಜ್ಕುಮಾರ್ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಬಟ್ ಪ್ರಿನ್ಸೆಸ್ಸನ್ನು ಯಾರು ಸ್ವಲ್ಪ ಹೊತ್ತು ಒಬ್ಸರ್ವ್ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಳನ್ನು ಕಿಡ್ನ್ಯಾಪ್ ಕೂಡ ಮಾಡ್ತಾರೆ. ಆ್ಯಕ್ಚುಲಿ ಯಾರು ಕಿಡ್ನ್ಯಾಪ್ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಆ ಕಡೆ ಪ್ರಿನ್ಸೆಸ್ ಕಾಲ್ ಎತ್ತುತ್ತಿರಲ್ಲ. ಸೊ ಬಾರ್ಬಿಗೆ ಅದು ಟೆನ್ಷನ್ ಕೊಡುತ್ತೆ. ಆ್ಯಂಡ್ ಅದೇ ಟೆನ್ಷನಲ್ಲಿ ಇರ್ತಾರೆ ಬಾರ್ಬಿ. ಸೊ ಅಲ್ಲೊಂದು ವಾರ್ಡ್ರೋಬ್ ಥರ ಇರ್ತದೆ. ಆ ವಾರ್ಡ್ರೋಬ್ ಒಳಗೆ ಬೆಕ್ಕು ಹೋಗ್ತದೆ. ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿಕೊಂಡು ಇವರು ಕೂಡ ಹೋಗ್ತಾರೆ, ಯಾರು ಬಾರ್ಬಿ ಮತ್ತು ಅವರ ಫ್ರೆಂಡ್ಸ್. ಸೊ ಅದರ ಒಳಗೆ ತುಂಬಾ ಸ್ವಲ್ಪ ನಿಗೂಢ ರೀತಿ ಇರ್ತದೆ. ಬಟ್ ಅದರ ಒಳಗೆ ಒಂದು ರೂಮ್ ಇರ್ತದೆ. ಸೊ ಆ ರೂಮ್ ತುಂಬಾ ಬ್ಯೂಟಿಫುಲ್ ಇರ್ತದೆ. ಆ್ಯಂಡ್ ಅವರು ಅದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಕೆಲಸದವ್ರು ಬರ್ತಾರೆ ಹುಡುಕೊಂಡು ಬಟ್ ಹೇಗೋ ಬಚಾವಾಗ್ತಾರೆ. ಸೊ ಆವಾಗ ಒಂದು ಕಾಲ್ ಬರುತ್ತೆ ರೋಸಿದ್ದು, ನೀನು ಎಲ್ಲಿದೆಯಾ ಮಾರೆ ಅಂತ. ಒಂದು ಪೊಟ್ಟು ರೀತಿಯಾಗಿ ಆ ಪ್ರಿನ್ಸೆಸ್ ಮತ್ತು ಬಾರ್ಬಿಯ ವ್ಲಾಗನ್ನು ಅವ್ರು ರೆಡಿ ಮಾಡಿರ್ತಾರೆ. ಇದನ್ನು ನೋಡಿ ಬಾರ್ಬಿಗೆ ತುಂಬ ಸಿಟ್ಟು ಬರ್ತದೆ. ನೀನು ಏನು ಮಾಡಿದೆ, ಈ ಥರ ಎಲ್ಲ ನಾನು ಪ್ರಿನ್ಸೆಸ್ಸನ್ನು ತೋರಿಸ್ಲಿಕ್ಕೆ ಇಷ್ಟಪಡಲ್ಲ. ಸೊ ನಾನು ಈ ಥರ ಮಾಡಲ್ಲ ಅಂತ ಹಿಂಗೆಲ್ಲ ರೋಸ್ ಮತ್ತು ಫೋನನ್ನು ಕಟ್ ಮಾಡಿರ್ತಾರೆ. ಸೊ ನಿನಗೆ ಬೇಕಾದರೆ ಇರು, ಇಲ್ಲಾದರೆ ಹೋಗು, ಆ ಥರ ಮಾತಾಡಿ ಇರ್ತಾರೆ.
ಸೊ ಆಮೇಲೆ ಒಂದು ಸಾಂಗ್ ಆಗುತ್ತೆ. ಸಾಂಗ್ ಆದಮೇಲೆ ನಾವು ನೋಡ್ತೀವಿ ಬಾರ್ಬಿಯನ್ನು ಯಾರೋ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಅವಳು ಪ್ರಿನ್ಸೆಸ್ ಅಲ್ಲ ಅಂತ ಗೊತ್ತಾಗಿ ಅವಳನ್ನು ಕರ್ಕೊಂಡು ಹೋಗ್ತಾ ಇರೋದು. ಸೊ ಆ ಟೈಮಲ್ಲಿ ಕೆನ್ನಿಗೆ ಹೇಳ್ತಾಳೆ ಸಹಾಯ ಮಾಡಲಿಕ್ಕೆ. ಕೆನ್ ಸ್ವಲ್ಪ ಸಹಾಯ ಮಾಡ್ತಾನೆ. ಒಂದು ರೂಮಲ್ಲಿ ಇರ್ತಾರೆ, ರಾಜ್ಕುಮಾರ ರೂಮಲ್ಲಿ. ಸೊ ಆ ಟೈಮಲ್ಲಿ ಅಲ್ಲಿ ಪ್ರಿನ್ಸೆಸ್ ಕೂಡ ಇರ್ತಾಳೆ. ಆ್ಯಂಡ್ ಅವರು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಅದು ಬಂದುಬಿಟ್ಟು ಒಂದು ಶಿಪ್. ಸೊ ಇಬ್ಬರು ಕೂಡ ತಪ್ಪಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ಅವರಿಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಬರೋದು ಬಾರ್ಬಿಯ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ ಆ್ಯಂಡ್ ಹೆಲ್ಪ್ ಮಾಡ್ತಾರೆ. ಸೊ ಈ ಸೀನ್ ನನಗೆ ಕ್ಯೂಟ್ ಅನಿಸ್ತು. ಯಾಕಂದರೆ ಬಾರ್ಬಿಯ ಫ್ರೆಂಡ್ಸ್ ಎಲ್ಲ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ಬಾರ್ಬಿಗೆ. ಅದು ವ್ಲಾಗ್ ಶೂಟ್ ಮಾಡಲಿಕ್ಕಾಗಿರ್ಬೋದು, ಮತ್ತು ಬಾರ್ಬಿಗೆ ಏನಾದರೂ ಸಹಾಯ ಮಾಡಲಿಕ್ಕಾಗಿರ್ಬೋದು, ಯಾರಾದರೂ ತೊಂದರೆ ಕೊಟ್ಟರೆ ಬಾರ್ಬಿಗೆ, ಎಲ್ಲ ಟೈಮಲ್ಲೂ. ಇನ್ನೊಂದು ಕಡೆ ರಾಜ್ಕುಮಾರ ಆ ಒಂದು ಕ್ರೌನ್ ಇರ್ತದೆ ನೋಡಿ, ಅದನ್ನು ತಲೆಗೆ ಹಾಕ್ಲಿಕ್ಕಿರುವಾಗ ಅಲ್ಲಿ ಬೇರೆ ಯವರೆಲ್ಲ ಬರ್ತಾರೆ, ಲೈಕ್ ಪ್ರಿನ್ಸೆಸ್ ಬರ್ತಾರೆ, ಇವನು ಮೋಸ ಮಾಡಿದ್ದಾನೆ ಹಾಗೆ ಅಂತ ಹೇಳಿ. ಮತ್ತು ಲಾಸ್ಟಿಗೆ ಪ್ರಿನ್ಸೆಸ್ಗೆ ಆ ಒಂದು ಕ್ರೌನನ್ನು ಬಾರ್ಬಿ ಕೊಡ್ತಾಳೆ ಹಾಕಲಿಕ್ಕೆ. ಆ್ಯಂಡ್ ಪ್ರಿನ್ಸೆಸ್ ಆ ಒಂದು ಕ್ರೌನನ್ನು ಹಾಕ್ತಾರೆ. ಸೊ ಆಮೇಲೆ ಕೆನ್ ಫೈನಲಿ ಹೇಳ್ಬಿಡ್ತಾನೆ ಡ್ಯಾನ್ಸ್ ಮಾಡೋಣ ಅಂತ. ಸೊ ಕೆನ್ ಮತ್ತು ಬಾರ್ಬಿ ಇಬ್ಬರು ಕೂಡ ಸ್ಮೂತಾಗಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಒಂದು ಸಾಂಗ್ ಕೂಡ ಶೂಟ್ ಮಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ. ಆ ಕಡೆ ಬಾರ್ಬಿ ತಂದೆ ತಾಯಿ ಕೂಡ ಆ ಸಾಂಗನ್ನು ನೋಡ್ತಾ ಇರ್ತಾರೆ. ಆ್ಯಂಡ್ ಆ ಸಾಂಗ್ ತುಂಬ ಜಾಸ್ತಿ ಪಾಪ್ಯುಲರ್ ಆಗ್ತದೆ. 1 ಬಿಲಿಯನ್ ವ್ಯೂಸ್ ಆಗುತ್ತೆ ಆ ಸಾಂಗಿಗೆ. ಆ್ಯಂಡ್ ಅದನ್ನು ನೋಡಿ ರೋಸ್ಗೆ ಅಂತೂ ತಲೆ ಬಿಸಿ ಆಗುತ್ತೆ. 1 ಬಿಲಿಯನ್ ವ್ಯೂಸ್ ಅಂತ ಅವಳಿಗೆ ತುಂಬ ಜಾಸ್ತಿ ತಲೆ ಬಿಸಿ ಆಗುತ್ತೆ. ಸೊ ಇಲ್ಲಿಗೆ ಮೂವಿ ಮುಗೀತದೆ ಗೈಸ್. ಸೊ ಪರ್ಸ್ನಲಿ ನನಗೆ ಆ್ಯನಿಮೇಷನ್ ಮೂವಿ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಮೋನಾ ಆಗಿರ್ಬೋದು, ಆಮೇಲೆ ಫ್ರೋಝನ್ ಆಗಿರ್ಬೋದು, ಮತ್ತು ಇನ್ನೊಂದು ಮೂವಿ ಬಂತು ಝೂಡೋಬಿಯಾ. ಸೊ ಇದೆಲ್ಲ ತುಂಬಾ ಬೆಸ್ಟ್ ಇತ್ತು. ಸೊ ಎನಿವೇಸ್ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್, ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ ಯು ಗೈಸ್.